ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಷನ್. ನಾನು ನಿಮಗೆ ಹಿಂದಿನ ವಿಡಿಯೋದಲ್ಲಿ ಗ್ರೋ ಬ್ಯಾಗ್ ಹೇಗೆ ಮಾಡೋದು ಅಂತ ತಿಳಿಸಿದ್ದೆ ಅಲ್ವಾ. ಸೊ ಆ ಗ್ರೋ ಬ್ಯಾಗಲ್ಲಿ ನಾನೀಗ ಗಿಡಗಳನ್ನ ನಡ್ತಾ ಇದ್ದೀನಿ. ಏನು ಗಿಡ ನಡ್ತಿದ್ದೀನಿ ಅನ್ನೋದನ್ನು ನಾನು ನಿಮಗಿಲ್ಲಿ ತೋರಿಸ್ತೀನಿ. ಸೊ ಫಸ್ಟಿಗೆ ಸಾಯಿಲ್ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸಾಯಿಲ್ ಮಿಕ್ಸ್ ಹೇಗೆ ಮಾಡ್ಕೋತಾ ಇದ್ದೀನಿ ಅಂತ ನಾನು ನಿಮಗಿಲ್ಲಿ ತೋರಿಸ್ತೀನಿ. ಫಸ್ಟ್ಗೆ ನಾನಿಲ್ಲಿ ರೆಡ್ ಸಾಯಿಲ್ ತೊಗೊಂಡಿದ್ದೀನಿ, ಅಂದರೆ ಕೆಂಪು ಮಣ್ಣನ್ನು ತೊಗೊಂಡಿದ್ದೀನಿ. ನಿಮಗೆ ಕಪ್ಪು ಮಣ್ಣು ಅವೈಲಬಲ್ ಇದ್ದರೆ ಅದನ್ನು ಕೂಡ ತೊಗೋಬೋದು. ನೆಕ್ಸ್ಟ್ ನಾನಿಲ್ಲಿ ಹಸು ಗೊಬ್ಬರ ತೊಗೊಂಡಿದ್ದೀನಿ. ಹಸು ಗೊಬ್ಬರ ತುಂಬಾ ಒಳ್ಳೆಯದು ನಾವು ಗಿಡಗಳನ್ನ ನೆಡೋದಕ್ಕೆ. ಇದು ಎಷ್ಟು ಹಳೆ ಗೊಬ್ಬರ ಆದರೆ ಅಷ್ಟು ತುಂಬಾ ಒಳ್ಳೆಯದು. ಅಟ್ಲೀಸ್ಟ್ ಅಂದರೂ ಒಂದು 6 ತಿಂಗಳು ಹಳೆ ಗೊಬ್ಬರ ಆದರೆ ನಮಗೆ ಗಿಡಗಳು ನೆಡೋದಕ್ಕೆ ತುಂಬಾ ಒಳ್ಳೆಯದು. ನೋಡಿದ್ರಿ ಅಲ್ಲ, ಹಸು ಗೊಬ್ಬರ ನಾನಿಲ್ಲಿ ತುಂಬ ಹಳೇದು ತೊಗೊಂಡಿರೋದ್ರಿಂದ ತುಂಬಾ ಚೆನ್ನಾಗಿ ಒಣಗಿದೆ. ನೆಕ್ಸ್ಟು ನಾನು ಇದಕ್ಕೆ ನೀಮ್ ಪೌಡರ್ ಹಾಕ್ತಾಯಿದ್ದೀನಿ. ನೋಡಿ, ಇದು ನೀಮ್ ಪೌಡರ್. ನಾವು ಎಷ್ಟು ಹಾಕಬೇಕು ಅನ್ನೋದನ್ನು ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ, ನೀಮ್ ಪೌಡರ್ ನಾವು 1 ಹಿಡಿಯಷ್ಟು ಹಾಕಿದ್ರೆ ಸಾಕಾಗತ್ತೆ. ನೋಡಿ, ನಾನು ಇಷ್ಟು ಮಣ್ಣಿಗೆ 1 ಹಿಡಿಯಷ್ಟು ನೀಮ್ ಪೌಡರ್ನ ಹಾಕ್ತಾಯಿದ್ದೀನಿ. ನೀಮ್ ಪೌಡರ್ ಹಾಕೋದ್ರಿಂದ ನಮಗೆ ಬೇರುಗಳು ಕೊಳ್ತೋಗದೆ ಇರೋವಂಥ ಚಾನ್ಸಸ್ ಇರುತ್ತೆ. ಸೊ ನಾವು ಸಾಯಿಲ್ ಮಿಕ್ಸ್ ಮಾಡುವಾಗ ನೀಮ್ ಪೌಡರ್ ಖಂಡಿತ ಹಾಕ್ಕೊಂಡ್ರೆ ನಮಗೆ ಬೇರುಗಳು ಕೊಳೆದೆ ನೀಟಾಗಿ ಚೆನ್ನಾಗಿ ಗಿಡಗಳು ಬರೋದಕ್ಕೆ ಚಾನ್ಸ್ ಇರುತ್ತೆ. ಈಗ ನೆಕ್ಸ್ಟ್ ಇದಕ್ಕೆ ನಾನು ಕೋಳಿ ಮೊಟ್ಟೆ ಶೆಲ್ ಇರುತ್ತಲ್ಲ, ಸೊ ಎಗ್ ಶೆಲ್ನ ಆ್ಯಕ್ಚುಲಾಗಿ ಅಂದರೆ ನೀವು ಪೌಡರ್ ಮಾಡಿ ಹಾಕ್ಕೊಂಡ್ರೆ ಅದರಲ್ಲಿರುವಂಥ ಕ್ಯಾಲ್ಶಿಯಮ್ ಎಲ್ಲ ನಮಗೆ ಗಿಡಗಳಿಗೆ ತುಂಬಾ ಚೆನ್ನಾಗಿ ಸಿಗತ್ತೆ. ಇಲ್ಲ ಅಂದರೂ ನಾವು ಹೀಗೆ ಚೆನ್ನಾಗಿ ಪುಡಿ ಮಾಡಿ ಹಾಕ್ಕೊಬೋದು. ನೋಡಿ, ನಾನು ಮಿಕ್ಸಿಲಿ ಹಾಕಿ ಪೌಡ್ರು ಮಾಡಿಲ್ಲ, ಹಾಗೆಯೇ ಕೈಯಲ್ಲಿ ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊಂಡಿದ್ದೀನಿ. ಹೀಗೂ ಕೂಡ ಹಾಕ್ಕೋಬೋದು. ನೆಕ್ಸ್ಟ್ ಇದು ಎಪ್ಸಮ್ ಸಾಲ್ಟ್. ಎಪ್ಸಮ್ ಸಾಲ್ಟು ತುಂಬಾ ನಮ್ಮ ಗಿಡಗಳಿಗೆ ತುಂಬಾ ಒಳ್ಳೆಯದು. ಸೊ ನಾವು ಸಾಯಿಲ್ ಮಿಕ್ಸ್ ಮಾಡುವಾಗ ಎಪ್ಸಮ್ ಸಾಲ್ಟ್ನ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು. ಈಗ ನಾವು ಮಣ್ಣನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಹಾಕಿರುವಂಥ ಗೊಬ್ಬರ, ಹಾಗೆ ಎಗ್ ಶೆಲ್, ನೀಮ್ ಪೌಡರ್, ಎಪ್ಸಮ್ ಸಾಲ್ಟ್ ಎಲ್ಲದೂ ಚೆನ್ನಾಗಿ ಮಿಕ್ಸ್ ಆಗೋ ಥರ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಬೇಕು. ಈಗ ನಾನು ಎಷ್ಟೆಷ್ಟು ಕ್ವಾಂಟಿಟೀಲಿ ಈ ಎಲ್ಲ ವಸ್ತುಗಳನ್ನ ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ. ಮಣ್ಣು ನಿಮಗೆ ಇಲ್ಲಿ ಬೇಷನ್ ಕಾಣ್ತಿದೆ ಅಲ್ವಾ, ಇದರಲ್ಲಿ 4ರಷ್ಟು ನಾನು ಮಣ್ಣನ್ನು ತೊಗೊಂಡಿದ್ದೀನಿ. ಹಾಗೆ 1 ಪಟ್ಟು ಹಸು ಗೊಬ್ಬರನ ತೊಗೊಂಡಿದ್ದೀನಿ. ಹಾಗೆಯೇ ಎಗ್ ಶೆಲ್ ಅನ್ನೋದು ಅರ್ಧ ಎಗ್ ಶೆಲ್ನ ತೊಗೊಂಡಿದ್ದೀನಿ. 1 ಹಿಡಿಯಷ್ಟು ನೀಮ್ ಪೌಡರ್ ಹಾಕಿದ್ದೀನಿ. ಹಾಗೆ 2 ಸ್ಪೂನ್ನಷ್ಟು ಎಪ್ಸಮ್ ಸಾಲ್ಟ್ ಹಾಕಿದ್ದೀನಿ. ನೋಡಿ, ಇಲ್ಲಿ ನೀವು ನೋಡ್ತಾ ಇರೋದು ಗ್ರೋ ಬ್ಯಾಗ್ ನಾನು ಹೇಗೆ ಮಾಡೋದು ಅಂತ ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೆ ಅಲ್ವಾ, ಅದೇ ಗ್ರೋ ಬ್ಯಾಗ್ ನೀವಿಲ್ಲಿ ನೋಡ್ತಾ ಇರೋವಂಥದ್ದು. ಸೊ ಈ ಗ್ರೋ ಬ್ಯಾಗಲ್ಲಿ ನಾನೀಗ ಗಿಡಗಳನ್ನ ನೆಡೋಕ್ಕೆ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಫಸ್ಟ್ಗೆ ನಾನಿಲ್ಲಿ ನಾವು ಏನು ತೆಂಗಿನ ನಾರು ಇರುತ್ತೆ ಅಲ್ವಾ, ತೆಂಗಿನ ನಾರನ್ನ ಹಾಕೋತಾ ಇದ್ದೀನಿ. ನೀವು ಬೇಕಂದರೆ ಕಲ್ಲು ಕೂಡ ಹಾಕ್ಕೋಬೋದು. ಡ್ರೈನೇಜ್ ಹೋಲ್ಸ್ ಮಾಡಿರ್ತೀವಿ ಅಲ್ವಾ, ಅಲ್ಲಿಗೆ ಕಲ್ಲಾಗಿರ್ಬೋದು, ಇಲ್ಲೋ ತೆಂಗಿನ ಚಿಪ್ಪೆ ಆಗಿರ್ಬೋದು, ಯಾವುದನ್ನಾದರೂ ಇಡ್ಬೋದು. ನಾನಿಲ್ಲಿ ತೆಂಗಿನ ನಾರನ್ನು ಕೆಳಗಡೆ ಹೀಗೆ ಎಲ್ಲ ಗ್ರೋ ಬ್ಯಾಗ್ಸ್ಗೂ ಹಾಕ್ಕೋತೀನಿ. ನೋಡಿ, ಇದೇ ರೀತಿ ನಾನು ನಿಮಗೆ 4 ಗ್ರೋ ಬ್ಯಾಗ್ನ ಹೇಗೆ ಮಾಡೋದು ಅಂತ ತೋರಿಸಿದ್ದೆ ಅಲ್ವಾ. ಸೊ 4 ಗ್ರೋ ಬ್ಯಾಗಲ್ಲೂ ಇದೇ ರೀತಿ ನಾನು ತೆಂಗಿನ ನಾರನ್ನು ಹಾಕ್ಕೋತೀನಿ. ತೆಂಗಿನ ನಾರು ಹಾಕೋದ್ರಿಂದ ಕೆಳಗಡೆ ನಮಗೆ ಮಣ್ಣು ಸೇರಿಕೊಳ್ಳದೆ ನಮಗೆ ಡ್ರೈನೇಜ್ ಹೋಲ್ ಏನು ಮಾಡಿದ್ದೀವಿ ಅದು ಮಣ್ಣಿಂದ ಮುಚ್ಚೋಗದೆ ಚೆನ್ನಾಗಿರುತ್ತೆ. ನಾನಿಲ್ಲಿ ತೆಂಗಿನ ನಾರನ್ನು ಹಾಕ್ತಿದ್ದೀನಿ ಅಲ್ವಾ, ಇದರ ಬದಲಾಗಿ ನೀವು ಬೇಕಂದರೆ ಒಂದು ಕಲ್ಲನ್ನು ಇಟ್ಟು ಡ್ರೈನೇಜ್ ಹೋಲ್ಗೆ ಕ್ಲೋಸ್ ಮಾಡಿ ತೆಂಗಿನ ಚಿಪ್ಪೆನ ಅದಕ್ಕೆ ಕ್ಲೋಸ್ ಮಾಡಿ ಮತ್ತೆ ಅದ್ರ ಮೇಲೆ ಮಣ್ಣು ಹಾಕ್ಕೋಬೋದು. ಬಟ್ ಈ ರೀತಿ ತೆಂಗಿನ ನಾರು ಹಾಕೋದ್ರಿಂದ ಅದು ಕೂಡ ಸ್ವಲ್ಪ ದಿನ ಆದಮೇಲೆ ಡಿಕಂಪೋಸ್ ಆಗಿ ಗೊಬ್ಬರ ಆಗುತ್ತೆ. ಸೊ ಈಗ ಎಲ್ಲ ಪಾಟ್ಗಳಲ್ಲೂ ಅಂದರೆ ಎಲ್ಲ ಗ್ರೋ ಬ್ಯಾಗ್ಗಳಲ್ಲೂ ನಾನು ತೆಂಗಿನ ನಾರನ್ನು ಹಾಕಿ ಆಗಿದೆ ಅಲ್ವಾ. ಸೊ ಈಗ ಮಣ್ಣನ್ನು ತುಂಬ್ಕೋತೀನಿ. ಎಲ್ಲ ಗ್ರೋ ಬ್ಯಾಗಲ್ಲೂ ಈಗ ಮಣ್ಣನ್ನು ಫಿಲ್ ಮಾಡ್ಕೊಳ್ಳೋಣ. ನಾವು ಮಣ್ಣನ್ನು ಎಷ್ಟು ಫಿಲ್ ಮಾಡಬೇಕು ಅಂದರೆ 75% ಅಷ್ಟು, ಅಂದರೆ ಗ್ರೋ ಬ್ಯಾಗ್ಗೆ 75% ಆಗೋ ಅಷ್ಟುವರೆಗೂ ಮಣ್ಣನ್ನು ಫಿಲ್ ಮಾಡ್ಕೊಬೇಕು. ತುಂಬ ಮೇಲ್ಗಡೆ ತನಕ ಮಣ್ಣನ್ನು ಫಿಲ್ ಮಾಡಬಾರ್ದು. ಯಾವುದೇ ಕಂಟೈನರ್ ಆದ್ರೂ, ಪಾಟ್ ಆಗಿರ್ಬೋದು, ಗ್ರೋ ಬ್ಯಾಗ್ ಆಗಿರ್ಬೋದು, ನಾವು 75%ಇಂದ 80%ವರೆಗೂ ಮಣ್ಣನ್ನು ತುಂಬ್ಕೊಬೇಕು. ನೋಡಿ, ಈಗ ನಾನು ಎಲ್ಲ ಗ್ರೋ ಬ್ಯಾಗ್ಗಳಲ್ಲಿ ಮಣ್ಣನ್ನು ತುಂಬ್ಕೊಂಡಿದ್ದೀನಿ. ನಾನು ನಿಮಗೆ ಈ ಗ್ರೋ ಬ್ಯಾಗ್ಗಳಲ್ಲಿ ಏನೇನು ಗಿಡಗಳನ್ನ ನೆಡ್ತೀನಿ ಅಂತ ನಾನೀಗ ನಿಮಗೆ ತೋರಿಸ್ತೀನಿ.
ನೋಡಿದ್ರಿ ಅಲ್ಲ, ಎಲ್ಲದರಲ್ಲೂ ಆಲ್ಮೋಸ್ಟ್ 75ಇಂದ 80% ಅಷ್ಟು ಮಣ್ಣನ್ನು ನಾನು ಇಲ್ಲಿ ತುಂಬಿಕೊಂಡಿದ್ದೀನಿ. ನೋಡಿ, ಗ್ರೋ ಬ್ಯಾಗ್ ಕೂಡ ತುಂಬಾ ನೀಟಾಗಿ ಎಷ್ಟು ಚೆನ್ನಾಗಿ ಫ್ಲೋರ್ ಮೇಲೆ ನಿಂತಿದೆ ಅಲ್ವಾ. ಸೊ ಗ್ರೋ ಬ್ಯಾಗ್ ಈ ರೀತಿ ನೀವು ಕೂಡ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿದೆ. ಸೊ ಈಗ ನಾನು ಇದರಲ್ಲಿ ನೋಡಿ ಪೈನಾಪಲ್ ಗಿಡನ ನಡ್ತಿದ್ದೀನಿ. ನಾನು ಈ ಪೈನಾಪಲ್ ಗಿಡನ ನೀರಲ್ಲಿ ಇಟ್ಟಿದ್ದೆ. ಇದು ನೀರಲ್ಲಿಟ್ಟು ಕೂಡ 2ರಿಂದ 3 ತಿಂಗಳಾಗ್ತಾ ಬಂತು. ನನಗೆ ಯಾವುದು ಕಂಟೈನರ್ ಇಲ್ಲದೆ ಇರೋದ್ರಿಂದ ಇದನ್ನು ರೀಪಾಟ್ ಮಾಡಿರಲಿಲ್ಲ. ಸೊ ಈಗ ಇದನ್ನು ನಾನು ರೀಪಾಟ್ ಮಾಡ್ತಿದ್ದೀನಿ. ನೋಡಿ, ನಾನು ಈಗ ಏನು ಮಾಡಿದೆ ಅಂದರೆ ಈ ಪಾಟ್ಗಳನ್ನೆಲ್ಲ ನಾನು ಒಂದು ಕೆಳಗಡೆ ಒಂದು ಸಪೋರ್ಟ್ ಇಟ್ಟು ಅದ್ರ ಮೇಲೆ ಹಲ್ಗೆ ಇಟ್ಟು ಅದ್ರ ಮೇಲೆ ಇಟ್ಟಿದ್ದೀನಿ. ಸೊ ಗ್ರೋ ಬ್ಯಾಗ್ಸ್ ಎಲ್ಲ ನೆಲದ ಮೇಲೆ ಇದ್ದರೆ ನಮಗೆ ನೀರು ಹಾಗೆ ಇಟ್ಕೊಳ್ಳುತ್ತೆ ಅಲ್ವಾ. ಸೊ ಈ ರೀತಿ ನಾವು ಯಾವುದಾದ್ರೂ ಸ್ಟ್ಯಾಂಡ್ ಆಗಿರ್ಬೋದು, ಇಲ್ಲ ಅಂದರೆ ಕೆಳಗಡೆ ಯಾವುದಾದ್ರೂ ಕಲ್ಲುಗಳನ್ನ ಇಟ್ಟು ಆದರೂ ಮೇಲ್ಗಡೆ ಇಟ್ಕೊಂಡ್ರೆ ನಮಗೆ ಸ್ಲ್ಯಾಬು ಹಾಳಾಗದೆ ಚೆನ್ನಾಗಿರುತ್ತೆ. ನೋಡಿ, ಈಗ ಈ ಪೈನಾಪಲ್ ಗಿಡನ ನಾನು ಒಂದು ಗ್ರೋ ಬ್ಯಾಗಲ್ಲಿ ಇಟ್ಕೊಂಡಿದ್ದೀನಿ. ಅದೇ ರೀತಿ ನಾನು ಇನ್ನೂ ಒಂದು ಪೈನಾಪಲ್ ಗಿಡನ ನೀರಲ್ಲಿ ಇಟ್ಟಿದ್ದೆ. ಇದನ್ನು ಹೇಗೆ ನೀರಲ್ಲಿ ಇಟ್ಟಿದ್ದೆ ಅಂದರೆ, ನಾವು ಮನೆಗೆ ಪೈನಾಪಲ್ ತಿನ್ನೋಕ್ಕೆ ತರ್ತೀವಿ ಅಲ್ವಾ, ಅದೇ ಪೈನಾಪಲ್ನ ನಾವು ಮೇಲ್ಗಡೆ ಏನು ಅದರದ್ದು ಜುಟ್ಟು ಅಂತ ಹೇಳ್ತೀವಿ ಅದಿರುತ್ತೆ, ಅದನ್ನು ಮಾತ್ರ ಕಟ್ ಮಾಡಿ ನೀರಲ್ಲಿಟ್ಟರೆ ನಮಗೆ 2-3 ದಿನದಲ್ಲಿ ರೂಟ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿದ್ರಿ ಅಲ್ಲ ಎಷ್ಟು ಹೆವಿಯಾಗಿ ರೂಟ್ಸ್ ಬಂದಿದೆ ಅಂತ. ಇದು ಆಲ್ಮೋಸ್ಟ್ 2 ತಿಂಗಳವರೆಗೂ ನೀರಲ್ಲಿ ಹಾಗೆ ಇದ್ದಿದ್ದರಿಂದ ತುಂಬಾ ಜಾಸ್ತಿ ರೂಟ್ಸ್ ಬಂದಿದೆ. ನೋಡಿದ್ರಿ ಅಲ್ಲ, ಈಗ ನಾನು 2 ಪೈನಾಪಲ್ ಗಿಡಗಳನ್ನ ನಟ್ಕೊಂಡಿದ್ದೀನಿ. ಹಾಗೆಯೇ ಇಲ್ಲಿ ಕಡ್ಡಿಯಿಂದ ನಾವು ಬೆಳೆಸ್ಬೋದಾ ಅಂತ ನೋಡೋದಕ್ಕೆ ಅಂತ ಇಲ್ಲಿ ಕರಿಬೇವಿನ ಸೊಪ್ಪಿನ ಕಡ್ಡಿನ ನಟ್ಟಿದ್ದೆ. ನೋಡಿ, ಇದು ಕೂಡ ಚೆನ್ನಾಗಿ ಚಿಗುರು ಬಂದಿದೆ. ಇದನ್ನು ಕೂಡ ನಾನು ಒಂದು ಪಾಟ್ನಲ್ಲಿ ಇಟ್ಕೋತಾ ಇದ್ದೀನಿ. ಈಗ ನೋಡಿ, ಇನ್ನೊಂದು ಗ್ರೋ ಬ್ಯಾಗ್ನಲ್ಲಿ ನಾನು ಕರಿಬೇವಿನ ಸೊಪ್ಪಿನ ಗಿಡ ಹಾಗೆಯೇ ಒಂದು ಬದನೆಕಾಯಿ ಗಿಡ ಕೂಡ ಇಟ್ಟಿದ್ದೀನಿ. ಸೊ ನೋಡೋಣ, ಕರಿಬೇವಿನ ಸೊಪ್ಪು ಗಿಡ ಬಂದಿಲ್ಲ ಚೆನ್ನಾಗಿ ಅಂತ ಅಂದರೆ ಈ ಕಂಟೈನರಲ್ಲಿ ನಮಗೆ ಬದನೆಕಾಯಿ ಗಿಡ ಇರೋದ್ರಿಂದ ಕಂಟೈನರ್ ಯೂಸ್ ಆಗುತ್ತೆ. ನೋಡಿದ್ರಿ ಅಲ್ಲ, ಈಗ 3 ಗ್ರೋ ಬ್ಯಾಗ್ಗಳಲ್ಲಿ ಗಿಡ ನಟ್ಟಿದ್ದೀನಿ. ಈಗ ಲಾಸ್ಟ್ದು ಈ ಗ್ರೋ ಬ್ಯಾಗಲ್ಲಿ ನಾನು 2 ಬದನೆಕಾಯಿ ಗಿಡಗಳನ್ನ ನಟ್ಕೋತೀನಿ. ನೋಡಿ, ಈ ಬದನೆಕಾಯಿ ಗಿಡಗಳನ್ನ ನಾನು ನಾರು ಹಾಕಿದ್ದೆ. ನಿಮಗೆ ಹಿಂದಿನ ವಿಡಿಯೋಗಳಲ್ಲಿ ತೋರಿಸಿದ್ದೆ ಅಲ್ವಾ, ಮುರಿದೋಗಿರೋ ಬಿಂದಿಗೆಯಲ್ಲಿ ಹೇಗೆ ನಾರು ಹಾಕ್ಕೊಂಡೆ ಅಂತ. ಸೊ ಅಲ್ಲಿ ನಾರು ಹಾಕಿದ್ದಂಥ ಈ ಬದನೆಕಾಯಿ ಗಿಡಗಳನ್ನ ನಾನೀಗ ರೀಪಾಟ್ ಮಾಡ್ತಾ ಇದ್ದೀನಿ. ಸೊ ಇದು ಸ್ವಲ್ಪ ದೊಡ್ಡ ಕಂಟೈನರೇ ಆಗಿರೋದ್ರಿಂದ ನಾನು 2 ಬದನೆಕಾಯಿ ಗಿಡಗಳನ್ನ ಇಟ್ಟಿದ್ದೀನಿ. ನೋಡಿದ್ರಿ ಅಲ್ಲ, ಗ್ರೋ ಬ್ಯಾಗ್ ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಹಾಗೆಯೇ ಹೀಗೆ ನಾವು ಯಾವುದೇ ಗಿಡ ಬೆಳೆಸೋಕ್ಕೆ ಈ ಗ್ರೋ ಬ್ಯಾಗ್ಸ್ನ ಯೂಸ್ ಮಾಡ್ಕೊಬೋದು. ನೋಡಿ, ಎಷ್ಟು ಚೆನ್ನಾಗಿ ನಾನು ಗ್ರೋ ಬ್ಯಾಗನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ನೀವು ಕೂಡ ಅಷ್ಟೇ ಝೀರೋ ಇನ್ವೆಸ್ಟ್ಮೆಂಟಿಂದ ಈ ರೀತಿ ಗ್ರೋ ಬ್ಯಾಗ್ಸ್ನ ರೆಡಿ ಮಾಡ್ಕೊಳ್ಳಿ. ರೆಡಿ ಮಾಡಿಕೊಂಡು ಅದರಲ್ಲಿ ಗಿಡಗಳನ್ನ ಬೆಳೆಸಿ. ತುಂಬಾ ಈಸಿಯಾಗಿ ನಾವು ಗ್ರೋ ಬ್ಯಾಗ್ನ ಮಾಡ್ಬೋದು. ಹಾಗೆಯೇ ಹೀಗೆ ಗಿಡಗಳನ್ನು ಕೂಡ ಈಸಿಯಾಗಿ ಬೆಳೆಸ್ಬೋದು. ಇದಕ್ಕೆ ಯಾವುದೇ ಇನ್ವೆಸ್ಟ್ಮೆಂಟ್ ಕೂಡ ಬೇಕಾಗಿಲ್ಲ. ನಿಮಗೆ ಅಪ್ಡೇಟ್ ಕೂಡ ತೋರಿಸ್ತೀನಿ. 2 ದಿನಗಳಾದಮೇಲೆ ಗಿಡಗಳು ಹೇಗಿದೆ ಅಂತ ನೋಡಿ ತುಂಬಾ ಚೆನ್ನಾಗಿ ಗಿಡಗಳು ಸರ್ವೈವ್ ಆಗಿದೆ. ನೋಡಿದ್ರಿ ಅಲ್ಲ, ಪೈನಾಪಲ್ ಗಿಡಗಳು ತುಂಬಾ ಚೆನ್ನಾಗಿದೆ. ಹಾಗೆಯೇ ಬದನೆಕಾಯಿ ಗಿಡಗಳು ಕೂಡ ತುಂಬಾ ಚೆನ್ನಾಗಿ ಇದೆ. ಪಾಟಿಂಗ್ ಶಾಕಿಂದ ಎಲ್ಲ ಗಿಡಗಳು ಈಚೆ ಬಂದಿದೆ ಅನಿಸುತ್ತೆ. ನೋಡಿ, ತುಂಬಾ ಚೆನ್ನಾಗಿದೆ ಅಲ್ವಾ. ಬದನೆಕಾಯಿ ಗಿಡಗಳು, ಹಾಗೆ ಕರಿಬೇವಿನ ಸೊಪ್ಪಿನ ಗಿಡ, ಹಾಗೆ ಪೈನಾಪಲ್ ಗಿಡ ಎಲ್ಲದೂ ಕೂಡ ಶಾಕಿಂದ ಬೇಗನೆ ಹೊರಬಂದು ಚೆನ್ನಾಗಿ ಸರ್ವೈವ್ ಆಗಿದೆ. ನೋಡಿ, ತುಂಬಾ ಚೆನ್ನಾಗಿ ಪೈನಾಪಲ್ ಗಿಡಗಳು ಬರ್ತಿದೆ. ಹಾಗೆಯೇ ಬದನೆಕಾಯಿ ಗಿಡಗಳು ಕೂಡ ತುಂಬಾ ಚೆನ್ನಾಗಿದೆ. ಸೊ ಫ್ರೆಂಡ್ಸ್, ನೋಡಿದ್ರಿ ಅಲ್ಲ, ತುಂಬಾ ಈಸಿಯಾಗಿ ನಾವು ಗಿಡಗಳನ್ನ ಬೆಳೆಸ್ಬೋದು, ಅದು ಝೀರೋ ಇನ್ವೆಸ್ಟ್ಮೆಂಟಿಂದ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಲ್ವಾ? ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಉಪಯೋಗ ಆಗುತ್ತೆ ಅಂದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಕೂಡ ಮಾಡಿ. ಹಾಗೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ರೆಡ್ ಕಲರಲ್ಲಿ ಕಾಣ್ತಿರೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನನ್ನ ವಿಡಿಯೋದ ಎಲ್ಲ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಷ್ಟು ತನಕ ಟೇಕ್ ಕೇರ್. ಬಾಯ್ ಬಾಯ್ ಫ್ರೆಂಡ್ಸ್.